ಇಂದು ಈ ವಿಡಿಯೋದ ಕೊನೆಯಲ್ಲಿ ನಾನು ನನ್ನ ಹೃದಯಕ್ಕೆ ತುಂಬ ಹತ್ತಿರವಾಗಿರುವ ಕೆಲ ವಿಶೇಷ ಸ್ನೇಹಿತರ ಬಗ್ಗೆ ಹೇಳಲಿದ್ದೇನೆ. ಅವರು ಯಾರು ಗೊತ್ತಾ? ಅದನ್ನು ತಿಳಿಯಲು ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಆದರೆ ಅದಕ್ಕೂ ಮೊದಲು ನಿಜವಾದ ಸ್ನೇಹ ಎಂದರೇನು ಅದನ್ನು ತಿಳಿದುಕೊಳ್ಳೋಣ ಬನ್ನಿ. ನಮಸ್ಕಾರ ನನ್ನ ಪ್ರೀತಿಯ ಯೂಟ್ಯೂಬ್ ಕುಟುಂಬದವರೇ. ಇಂದು ನಾನು ಮಾತನಾಡಲು ಹೊರಟಿರುವ ವಿಷಯ ನಮ್ಮ ಜೀವನದಲ್ಲಿ ಹಣಕ್ಕಿಂತ ಅಮೂಲ್ಯವಾದ, ಉಡುಗೊರೆಗಿಂತ ಅಮೂಲ್ಯವಾದ, ಕೆಲವೊಮ್ಮೆ ನಮ್ಮ ಕುಟುಂಬದಷ್ಟೇ ಹತ್ತಿರವಾಗುವ ಒಂದು ಸುಂದರ ಸಂಬಂಧದ ಬಗ್ಗೆ. ಅದುವೇ ಸ್ನೇಹ. ಹಾಗಾದರೆ ಸ್ನೇಹ ಎಂದರೇನು? ಸ್ನೇಹ ಎನ್ನುವುದು ಕೇವಲ ಒಬ್ಬರ ಜೊತೆ ಮಾತನಾಡುವುದಲ್ಲ, ಪ್ರತಿದಿನ ಗುಡ್ ಮಾರ್ನಿಂಗ್ ಮೆಸೇಜ್ ಕಳಿಸುವುದಲ್ಲ, ಒಟ್ಟಿಗೆ ಫೋಟೋ ತೆಗೆಸಿಕೊಳ್ಳುವುದಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ಬೆಸ್ಟ್ ಫ್ರೆಂಡ್ ಎಂದು ಪೋಸ್ಟ್ ಹಾಕುವುದಲ್ಲ. ಸ್ನೇಹ ಎಂದರೆ ನಾವು ಮಾತನಾಡದಿದ್ದರೂ ನಮ್ಮ ಮನಸ್ಸನ್ನು ಅರ್ಥ ಮಾಡಿಕೊಳ್ಳುವ ವ್ಯಕ್ತಿ. ನಾವು ಸೋತಾಗ ನಮ್ಮ ಕೈ ಹಿಡಿದು ಪರವಾಗಿಲ್ಲ ಮತ್ತೆ ಪ್ರಯತ್ನ ಮಾಡು ಎಂದು ಧೈರ್ಯ ತುಂಬುವ ವ್ಯಕ್ತಿ. ನಾವು ಅಳುವಾಗ ನಮ್ಮ ಕಣ್ಣೀರನ್ನು ಒರೆಸದೇ ಇರಬಹುದು, ಆದರೆ ಆ ಕಣ್ಣೀರು ಬರದಂತೆ ನಮ್ಮ ಜೊತೆ ನಿಲ್ಲುವ ವ್ಯಕ್ತಿ. ಅವನೇ ಅವಳೇ ನಿಜವಾದ ಸ್ನೇಹಿತ. ನಿಜ ತಾನೆ? ಸ್ನೇಹದಲ್ಲಿ ಹಣ ಮುಖ್ಯವಲ್ಲ, ಉಡುಗೊರೆ ಮುಖ್ಯವಲ್ಲ, ದೊಡ್ಡ ದೊಡ್ಡ ಮಾತುಗಳು ಮುಖ್ಯವಲ್ಲ. ನಂಬಿಕೆ ಮುಖ್ಯ, ಗೌರವ ಮುಖ್ಯ, ಪ್ರೀತಿ ಮುಖ್ಯ, ಕಾಳಜಿ ಮುಖ್ಯ. ಒಬ್ಬ ಒಳ್ಳೆಯ ಗೆಳೆಯ ಅಥವಾ ಗೆಳತಿ ಹೇಗಿರಬೇಕು ಗೊತ್ತಾ? ನಮ್ಮ ಯಶಸ್ಸನ್ನು ನೋಡಿ ಅಸೂಯೆ ಪಡಬಾರದು, ಬದಲಾಗಿ ನೀನು ಇನ್ನೂ ಎತ್ತರಕ್ಕೆ ಹೋಗು ಎಂದು ಹಾರೈಸಬೇಕು. ನಾವು ತಪ್ಪು ಮಾಡಿದರೆ ನಮ್ಮನ್ನು ಬಿಟ್ಟು ಹೋಗಬಾರದು, ಆ ತಪ್ಪನ್ನು ತಿದ್ದಿಸಬೇಕು. ನಮ್ಮ ಹಿಂದೆ ನಮ್ಮ ಬಗ್ಗೆ ಕೆಟ್ಟದಾಗಿ ಮಾತನಾಡದೆ ನಮ್ಮ ಎದುರಲ್ಲೇ ಸತ್ಯವನ್ನು ಹೇಳುವ ಧೈರ್ಯ ಇರಬೇಕು. ಸ್ನೇಹ ಎಂದರೆ ಸ್ವಾರ್ಥವಲ್ಲ. ಸ್ನೇಹ ಎಂದರೆ ಲಾಭ ನಷ್ಟದ ಲೆಕ್ಕವಲ್ಲ. ಕೆಲವರು ನಮ್ಮ ಜೀವನಕ್ಕೆ ಬರುತ್ತಾರೆ, ಕೆಲ ದಿನ ಮಾತನಾಡುತ್ತಾರೆ, ನಂತರ ಮರೆಯಾಗುತ್ತಾರೆ. ಆದರೆ ಕೆಲವರು ಮಾತ್ರ ವರ್ಷಗಳ ಕಾಲ ಮಾತನಾಡದಿದ್ದರು ಮತ್ತೆ ಭೇಟಿಯಾದಾಗ ನಿನ್ನೆ ಮಾತ್ರ ಮಾತನಾಡಿದವರಂತೆ ಅನಿಸುತ್ತಾರೆ ಅಲ್ವಾ? ಅದೇ ನಿಜವಾದ ಸ್ನೇಹ. ಸ್ನೇಹಿತರೆ, ನನ್ನ ಜೀವನದಲ್ಲೂ ಅನೇಕ ಸ್ನೇಹಿತರು ಬಂದಿದ್ದಾರೆ. ಕೆಲವರು ದೂರವಾಗಿದ್ದಾರೆ, ಕೆಲವರು ಇನ್ನೂ ಜೊತೆಯಲ್ಲಿದ್ದಾರೆ. ಆದರೆ ಇಂದು ನಾನು ವಿಶೇಷವಾಗಿ ಧನ್ಯವಾದ ಹೇಳಬೇಕೆಂದಿರುವವರು ನನ್ನ ಯೂಟ್ಯೂಬ್ ಕುಟುಂಬದವರು. ಹೌದು ಸ್ನೇಹಿತರೆ, ನೀವು ನನಗೆ ಕೇವಲ ಸಬ್ಸ್ಕ್ರೈಬರ್ಸ್ ಅಲ್ಲ, ಕೇವಲ ವ್ಯೂವರ್ಸ್ ಅಲ್ಲ, ನನ್ನ ಸಂತೋಷದಲ್ಲಿ ಸಂತೋಷ ಪಡುವವರು, ನನ್ನ ಪ್ರಯತ್ನಕ್ಕೆ ಬೆಂಬಲ ನೀಡುವವರು, ನಾನು ಹೊಸ ವಿಡಿಯೋ ಹಾಕಿದಾಗ ಕಾಯುವವರು. ನೀವು ನನ್ನ ಯೂಟ್ಯೂಬ್ ಸ್ನೇಹಿತರು. ನಿಮ್ಮ ಒಂದು ಲೈಕ್, ಒಂದು ಕಮೆಂಟ್, ಒಂದು ಶೇರ್ ಕೆಲವೊಮ್ಮೆ ನನಗೆ ಒಂದು ದಿನದ ಸಂಪೂರ್ಣ ಉತ್ಸಾಹವನ್ನು ಕೊಡುತ್ತದೆ. ನನ್ನನ್ನು ನೇರವಾಗಿ ಭೇಟಿಯಾಗದಿದ್ದರೂ ನಿಮ್ಮ ಪ್ರೋತ್ಸಾಹ ನನ್ನ ಮನಸ್ಸಿಗೆ ತುಂಬ ಹತ್ತಿರವಾಗಿದೆ. ನಿಜ ಸ್ನೇಹಿತರೆ, ಅದಕ್ಕಾಗಿ ನನ್ನ ಪ್ರತಿಯೊಬ್ಬ ಯೂಟ್ಯೂಬ್ ಸ್ನೇಹಿತರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಈ ಫ್ರೆಂಡ್ಶಿಪ್ ಡೇ ದಿನ ಒಂದು ಸಣ್ಣ ವಿನಂತಿ ಗೊತ್ತಾ ಸ್ನೇಹಿತರೆ? ನಿಮ್ಮ ಜೀವನದಲ್ಲಿ ನಿಮ್ಮನ್ನು ನಿಜವಾಗಿಯೂ ಪ್ರೀತಿಸುವ, ಕಾಳಜಿ ವಹಿಸುವ, ನಿಮ್ಮ ಸಂತೋಷಕ್ಕಾಗಿ ಸಂತೋಷ ಪಡುವ ಸ್ನೇಹಿತರನ್ನು ಎಂದಿಗೂ ಕಳೆದುಕೊಳ್ಳಬೇಡಿ. ಅವರನ್ನು ಗೌರವಿಸಿ, ಸಮಯ ಕೊಡಿ, ಅಗತ್ಯವಿದ್ದಾಗ ಅವರ ಜೊತೆ ನಿಲ್ಲಿ, ಮಾತನಾಡಿ. ಏಕೆಂದರೆ ಹಣ ಕಳೆದುಕೊಂಡರೆ ಮತ್ತೆ ಸಂಪಾದಿಸಬಹುದು, ಸಮಯ ಹೋದರೆ ಮತ್ತೆ ಬರಬಹುದು ಎಂದು ಆಶಿಸಬಹುದು. ಆದರೆ ನಿಜವಾದ ಸ್ನೇಹಿತನನ್ನು ಕಳೆದುಕೊಂಡ್ರೆ ಅದೇ ರೀತಿಯ ಸ್ನೇಹ ಮತ್ತೆ ಸಿಗುವುದು ತುಂಬ ಅಪರೂಪ. ಕೊನೆಯದಾಗಿ ಈ ವಿಡಿಯೋ ನೋಡುತ್ತಿರುವ ನನ್ನ ಪ್ರತಿಯೊಬ್ಬ ಯೂಟ್ಯೂಬ್ ಸ್ನೇಹಿತರಿಗೂ ಹ್ಯಾಪಿ ಫ್ರೆಂಡ್ಶಿಪ್ ಡೇ. ನಿಮ್ಮ ಜೀವನ ಯಾವಾಗಲೂ ಸಂತೋಷ, ಪ್ರೀತಿ ಮತ್ತು ನಿಜವಾದ ಸ್ನೇಹದಿಂದ ತುಂಬಿರಲಿ ಎಂದು ಹಾರೈಸುತ್ತೇನೆ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಆತ್ಮೀಯ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ಇಂತಹ ಮನಮುಟ್ಟುವ ವಿಡಿಯೋಗಳಿಗಾಗಿ ವೀಣಾ ಕನ್ನಡ ಲಾಗ್ಸ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಶುಭವಾಗಲಿ. ಮತ್ತೊಮ್ಮೆ ಎಲ್ಲರಿಗೂ ಹ್ಯಾಪಿ ಫ್ರೆಂಡ್ಶಿಪ್ ಡೇ.